ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ 25 ಬಯಾಲಜಿ ಕ್ವಶನ್ಸ್ನ ಡಿಸ್ಕಸ್ ಮಾಡಲಾಗಿದೆ. ಈ ಒಂದು ಬಹುಮುಖ್ಯವಾದ 25 ಕ್ವಶನ್ಗಳನ್ನು ಜೀವಶಾಸ್ತ್ರದ ಮೇಲೆ ಡಿಸ್ಕಸ್ ಮಾಡಲಾಗಿದೆ. ಎಲ್ಲ ಕ್ವಶನ್ಗಳು ವೆರಿ ಹೆಲ್ಪ್ಫುಲ್ ಫಾರ್ ದ ಎಕ್ಸಾಮ್ಸ್ ಲೈಕ್ KPSC, PSI, PC, FDA, SDA, RRB ಮತ್ತು ಮುಂತಾದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹುಮುಖ್ಯವಾದಂಥ ಇವು ಕ್ವಶನ್ಗಳಾಗಿವೆ. ಸೊ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವೈ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಸ್ಲೀಪ್ ಅಂಡರ್ ಎ ಟ್ರೀ ಆಟ್ ದ ನೈಟ್? ರಾತ್ರಿ ವೇಳೆಯಲ್ಲಿ ಮರದ ಕೆಳಗೆ ಮಲಗುವುದು ಏಕೆ ಸೂಕ್ತವಲ್ಲ? ಆಪ್ಷನ್ ಎ, ರಿಲೀಸ್ ಆಫ್ ಲೆಸ್ ಆಕ್ಸಿಜನ್, ಕಡಿಮೆ ಆಮ್ಲಜನಕದ ಬಿಡುಗಡೆ. ಆಪ್ಷನ್ ಬಿ, ರಿಲೀಸ್ ಆಫ್ ಮೋರ್ ಆಕ್ಸಿಜನ್, ಹೆಚ್ಚು ಆಮ್ಲಜನಕದ ಬಿಡುಗಡೆ. ಆಪ್ಷನ್ ಸಿ, ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ. ಆಪ್ಷನ್ ಡಿ, ರಿಲೀಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ನ ಬಿಡುಗಡೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ. ರಾತ್ರಿ ಹೊತ್ತಿನಲ್ಲಿ ನಾವು ಮರದ ಕೆಳಗೆ ಏಕೆ ಮಲಗಬಾರದೆಂದರೆ, ರಾತ್ರಿ ಹೊತ್ತಿನಲ್ಲಿ ಮರಗಳು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ರಾತ್ರಿಯಲ್ಲಿ ಮರದ ಸುತ್ತಲಿನ ವಾತಾವರಣವು CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ನಿಂದ ಸಮೃದ್ಧಿ ಹೊಂದಿರುತ್ತದೆ. ರಾತ್ರಿ ಹೊತ್ತಿನಲ್ಲಿ ಯಾವುದೇ ರೀತಿಯಾದಂಥ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ನಡೆಯುವುದಿಲ್ಲ. ಸೊ ಹೀಗಾಗಿಬಿಟ್ಟು ಉಸಿರಾಟ ಕ್ರಿಯೆ ಮಾತ್ರ ಸಂಭವಿಸುತ್ತದೆ, ಅಂದರೆ ರೆಸ್ಪಿರೇಷನ್ಸ್ ಆಫ್ ದ ಟ್ರೀಸ್ ಓನ್ಲಿ ಆಕರ್ಸ್. ಆದ್ದರಿಂದ ಮರದ ಕೆಳಗೆ ಮಲಗುವುದು ಸೂಕ್ತವಲ್ಲ. ವಾಟ್ ಈಸ್ ದ ಅವರೇಜ್ ರೇಟ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಇನ್ ದ ಅಡಲ್ಟ್? ಅಂದರೆ ವಯಸ್ಕರಲ್ಲಿ ಹೃದಯದ ಬಡಿತದ ಸರಾಸರಿ ಎಷ್ಟು? ಒಂದು ನಿಮಿಷಕ್ಕೆ ಹೃದಯದ ಬಡಿತದ ಸರಾಸರಿ ಎಷ್ಟು? ಆಪ್ಷನ್ ಎ 60 beats per minute, option B 72 beats per minute, option C 84 beats per minute, option D 96 beats per minute. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 72 beats per minute. ಹದಿನೆಂಟು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಕರಲ್ಲಿ ಸಾಮಾನ್ಯ ದೈಹಿಕ ಬಡಿತವು ವ್ಯಕ್ತಿಯ ದೈಹಿಕ ಸ್ಥಿತಿ ಮತ್ತು ವಯಸ್ಸನ್ನು ಅವಲಂಬಿಸಿರುತ್ತದೆ. ನಿಮಿಷಕ್ಕೆ 60 ರಿಂದ 100 ಬೀಟ್ಸ್ ಆಗಿ ಇರುತ್ತದೆ. ಅದೇ ನಾವು 6 ರಿಂದ 15 ವಯಸ್ಸಿನ ಮಕ್ಕಳಲ್ಲಿ ಪರಿಗಣಿಸುವುದಾದರೆ ಸಾಮಾನ್ಯ ವಿಶ್ರಾಂತಿ ಹೃದಯ ಬಡಿತವು 70 ರಿಂದ 100 BPM ಅಂದರೆ ಬೀಟ್ಸ್ ಪರ್ ಮಿನಿಟ್ ಆಗಿರುತ್ತದೆ ಎಂದು ಒಂದು ವರದಿ AH ವರದಿ ಮುಖಾಂತರ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. Which of the following is the volume of the urine produced in an adult human every 24 hours? ವಯಸ್ಕ ಮಾನವನಲ್ಲಿ ಪ್ರತಿ 24 ಗಂಟೆಗಳಿಗೊಮ್ಮೆ ಉತ್ಪತ್ತಿಯಾಗುವಂಥ ಮೂತ್ರದ ಪ್ರಮಾಣ ಯಾವುದು? ಆಪ್ಷನ್ ಎ 1 ಲೀಟರ್, ಆಪ್ಷನ್ ಬಿ 1.5 ಲೀಟರ್, ಆಪ್ಷನ್ ಸಿ 3 ಲೀಟರ್ಸ್, ಆಪ್ಷನ್ ಡಿ 5 ಲೀಟರ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 1.5 ಲೀಟರ್. ಸೊ ಫ್ರೆಂಡ್ಸ್, 24 ಗಂಟೆಗಳ ಮೂತ್ರದ ಪರಿಮಾಣವು ಸಾಮಾನ್ಯ ವ್ಯಕ್ತಿಯ ದಿನಕ್ಕೆ ಅಂದರೆ 800 ಮಿಲಿ ಲೀಟರ್ಸ್ಗಳಿಂದ 200 ಮಿಲಿ ಲೀಟರ್ಗಳು. ಸಾಮಾನ್ಯವಾಗಿ ದ್ರವ ಸೇನೆ ದಿನಕ್ಕೆ ಸುಮಾರು 2 ಲೀಟರ್ಗಳಾಗಿದ್ದಾಗ ಈ ವ್ಯಾಪ್ತಿಯ ಒಳಗೆ ಬರುತ್ತದೆ. ಅಂದರೆ 800 ಮಿಲಿ ಲೀಟರಿಂದ 2000 ಮಿಲಿ ಲೀಟರ್ಸ್ ಅಂದರೆ 0.8 ಲೀಟರ್ಸ್ ಟು 2 ಲೀಟರ್ಸ್. ಇನ್ ಬಿಟ್ವೀನ್ ದ್ಯಾಟ್ 0.8 ಲೀಟರ್ಸ್ ಟು 2 ಲೀಟರ್ಸ್. ಸಾಮಾನ್ಯ ಪ್ರಯೋಗಾಲಯಗಳು ವಿಭಿನ್ನ ಪ್ರಯೋಗಾಲಯದಲ್ಲಿ ಸ್ವಲ್ಪ ಬದಲಾವಣೆಯಾಗಬಹುದು, ಬೇರೆ ಬೇರೆ ಕಂಡೀಷನಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು. ಬಟ್ ಇಟ್ ವೇರೀಸ್ ಬಿಟ್ವೀನ್ 800 ಮಿಲಿ ಲೀಟರ್ಸ್ ಟು 2000 ಮಿಲಿ ಲೀಟರ್ಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಫಿಗ್ಮೆಂಟ್ ಕಾಸಸ್ ಐ ಕಲರ್ ಆಫ್ ಎ ಪರ್ಸನ್? ಕಲರ್ಸ್ ಲೈಕ್ ಬ್ರೌನ್ ಐಸ್, ಬ್ಲೂ ಐಸ್ ಆರ್ ಬ್ಲ್ಯಾಕ್ ಐಸ್. ಈ ಕೆಳಗಿನ ಯಾವ ವರ್ಣ ದ್ರವವು ವ್ಯಕ್ತಿಯ ಕಣ್ಣಿನ ಬಣ್ಣವನ್ನು ಉಂಟು ಮಾಡುತ್ತದೆ? ಎಕ್ಸಾಂಪಲ್ಸ್ ಲೈಕ್ ಕಂದು ಬಣ್ಣಗಳು, ನೀಲಿ ಕಣ್ಣುಗಳು, ಆನಂತರ ಕಪ್ಪು ಕಣ್ಣುಗಳು. ಆಪ್ಷನ್ ಎ ಕಾರ್ನಿಯಾ, ಆಪ್ಷನ್ ಬಿ ಕೊರಾಯ್ಡ್, ಆಪ್ಷನ್ ಸಿ ಐರಿಸ್, ಆಪ್ಷನ್ ಡಿ ವಿಟ್ರಿಯಸ್ ದೇಹ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಐರಿಸ್. ವ್ಯಕ್ತಿಯ ಒಂದು ಕಣ್ಣಿನ ಬಣ್ಣ ಉಂಟು ಮಾಡಲು ಐರಿಸ್ ಎಂಬ ಒಂದು ಅಂಶವು ಇದು ಒಂದು ಕಾರಣವಾಗಿದೆ.
ಸೊ ಫ್ರೆಂಡ್ಸ್, ಇದರ ಬಗ್ಗೆ ನೋಡೋದಾದರೆ ನಮ್ಮ ಕಣ್ಣಿನಲ್ಲಿರುವ ಐರಿಸ್ನಲ್ಲಿರುವ ಈ ವರ್ಣದ್ರವ ಪ್ರಮಾಣವನ್ನು ಮೆಲನಿನ್ ಎಂದು ಕೂಡ ಕರೆಯುತ್ತಾರೆ ಮತ್ತು ನಮ್ಮ ಕಣ್ಣುಗಳು ಬಣ್ಣವನ್ನು ಇದರ ಮುಖಾಂತರ ನಿರ್ಧಾರವಾಗುತ್ತದೆ. ಐರಿಸ್ನಲ್ಲಿ ಮೆಲನಿನ್ನ ಪ್ರಮಾಣ ಕಡಿಮೆ ಇರುವಂಥ ಒಂದು ಸಂದರ್ಭದಲ್ಲಿ ಕಣ್ಣುಗಳು ನೀಲಿ ಬಣ್ಣದಾಗಿರುತ್ತವೆ ಮತ್ತು ಸ್ವಲ್ಪ ಹೆಚ್ಚು ಮೆಲನಿನ್ ಹೊಂದಿರುವಂಥ ಕಾರಣದಿಂದಾಗಿ ಕಣ್ಣುಗಳು ಹಸಿರು ಬಣ್ಣದಾಗಿರುತ್ತವೆ ಮತ್ತು ಮೆಲನಿನ್ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದ್ದರೆ ಮಧ್ಯಮ ಅಥವಾ ಡಾರ್ಕ್ ಕಂದು ಬಣ್ಣವನ್ನು ಕಣ್ಣುಗಳು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಲೆಡ್ ಟು ದ ಎಕ್ಸ್ಪೆಲ್ಷನ್ ಆಫ್ ಮಿಲ್ಕ್ ಫ್ರಮ್ ದ ಬ್ರೆಸ್ಟ್ ಡ್ಯೂರಿಂಗ್ ದ ಸಕ್ಲಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ಹಾಲುಣಿಸುವ ಸಮಯದಲ್ಲಿ ಸ್ತನದಿಂದ ಹಾಲನ್ನು ಹೊರಹಾಕಲು ಕಾರಣವಾಗುತ್ತದೆ? ಆಪ್ಷನ್ ಎ ಪ್ರೊಲ್ಯಾಕ್ಟಿನ್, ಆಪ್ಷನ್ ಬಿ ಆಕ್ಸಿಟೋಸಿನ್, ಆಪ್ಷನ್ ಸಿ ವಾಸೋಪ್ರೆಸಿನ್, ಆಪ್ಷನ್ ಡಿ ಇಜೋಸ್ಟ್ರೆನ್ ಮತ್ತು ಪ್ರೊಜೆಸ್ಟರಾನ್. ಸೊ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಎಂಬ ಒಂದು ಅಂಶವು ಸ್ತನದಿಂದ ಹಾಲನ್ನು ಹೊರಹಾಕಲು ಪ್ರಮುಖವಾದ ಒಂದು ಕಾರಣ ವಹಿಸುತ್ತದೆ. ಮಗುವಿನ ಒಂದು ಹಾಲುಣಿಸುವ ಕ್ರಿಯೆಯಿಂದ ತಾಯಿಯ ಸ್ತನದಲ್ಲಿ ಹಾಲು ಹೊರಹಾಕುವಿಕೆಯನ್ನು ಪ್ರಾರಂಭಿಸಲಾಗುತ್ತದೆ. ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಬಿಡುಗಡೆಯು ಹಾಲು ಹೊರಹಾಕುವಿಕೆ ಅಥವಾ ಲೆಟ್ ಡೌನ್ ರಿಫ್ಲೆಕ್ಸ್ಗೆ ಕಾರಣವಾಗುತ್ತದೆ. ಆಕ್ಸಿಟೋಸಿನ್ ಸ್ತನವನ್ನು ಸುತ್ತುವರಿಯುವ ಸ್ನಾಯುಗಳನ್ನು ಹಾಲನ್ನು ಹಿಂಡುವಂತೆ ಉತ್ತೇಜಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೇರ್ ಡಸ್ ದ ಫರ್ಟಿಲೈಸೇಷನ್ ಆಕರ್ಸ್ ಇನ್ ದ ಫೀಮೇಲ್? ಹೆಣ್ಣಿನಲ್ಲಿ ಫಲೀಕರಣ ಎಲ್ಲಿ ಸಂಭವಿಸುತ್ತದೆ? ಆಪ್ಷನ್ ಎ ಫೆಲೋಪಿಯನ್ ಟ್ಯೂಬ್, ಆಪ್ಷನ್ ಬಿ ಯೂಟ್ರಸ್, ಆಪ್ಷನ್ ಸಿ ಕರ್ವಿಕ್ಸ್, ಆಪ್ಷನ್ ಸಿ ವಜೆನಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್ನಲ್ಲಿ ಫಲೀಕರಣ ಪ್ರಾರಂಭಗೊಳ್ಳುತ್ತದೆ. ಈ ಫಲೀಕರಣದ ಹಂತಗಳು ಯಾವಾಗಲೂ ಮೊಟ್ಟೆ ಮತ್ತು ವೀರ್ಯವನ್ನು ಸೇರುವುದರಿಂದ ಇದು ಸಂಭವಿಸುತ್ತದೆ. ನೈಸರ್ಗಿಕ ಪರಿಕಲ್ಪನೆಯಲ್ಲಿ ಪುರುಷನ ವೀರ್ಯವು ಹೆಣ್ಣು ಮೊಟ್ಟೆಯನ್ನು ಮಹಿಳೆಯ ದೇಹದೊಳಗೆ ಫಲವತ್ತಾಗಿಸುತ್ತದೆ. ಅಂಡಾಶಯದಲ್ಲಿ ಫಲೀಕರಣವು ಸಂಭವಿಸಿದೆ ಎಂದು ಹಲವರು ಭಾವಿಸಿದರೆ ಇದು ನಿಜವಾಗಿಯೂ ಅಂಡಾಶಯದ ಹೊರಗಿನ ಫೆಲೋಪಿಯನ್ ಟ್ಯೂಬ್ಗಳಲ್ಲಿ ನಡೆಯುತ್ತದೆ. ಅಂದರೆ ಫಲೀಕರಣವು ಒಂದು ಫೆಲೋಪಿಯನ್ ಟ್ಯೂಬ್ನಲ್ಲಿ ನಡೆಯುವಂಥ ಒಂದು ಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಯೂನಿವರ್ಸಲ್ ರಿಸಿಪ್ಟ್ ಬ್ಲಡ್ ಗ್ರೂಪ್? ಈ ಕೆಳಗಿನವರಲ್ಲಿ ಯಾವುದು ಸಾರ್ವತ್ರಿಕ ಸ್ವೀಕರಿಸುವವರ ರಕ್ತದ ಗುಂಪಾಗಿದೆ? ಅಂದರೆ ಈ ಕೆಳಗೆ ನೀಡಿರುವಂಥ ಒಂದು ರಕ್ತದ ಗುಂಪುಗಳಲ್ಲಿ ಯಾವ ಒಂದು ರಕ್ತದ ಗುಂಪಿನ ಒಂದು ಮಾನವ ಪ್ರತಿಯೊಬ್ಬರಿಂದ ರಕ್ತವನ್ನು ಪಡೆದುಕೊಳ್ಳಬಹುದು ಅವನಿಗೆ ನೀಡಿದ್ದಾಗ? ಆಪ್ಷನ್ ಎ ಗ್ರೂಪ್, ಆಪ್ಷನ್ ಬಿ ಗ್ರೂಪ್, ಆಪ್ಷನ್ ಸಿ AB ಗ್ರೂಪ್, ಆಪ್ಷನ್ ಡಿ O ಗ್ರೂಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ AB. AB ರಕ್ತದ ಗ್ರೂಪನ್ನು ಹೊಂದಿದವರು ಪ್ರತಿಯೊಬ್ಬರಿಂದ ರಕ್ತವನ್ನು ಸ್ವೀಕರಿಸಬಹುದು. ಸೊ ದೀಸ್ ಪೀಪಲ್ಸ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಸಿಪ್ಟರ್ಸ್. ಮತ್ತು ಯೂನಿವರ್ಸಲ್ ಡೋನಾರ್ ಯಾರೆಂದರೆ ಪ್ರತಿಯೊಬ್ಬರಿಗೆ ರಕ್ತವನ್ನು ಯಾರು ಕೊಡುತ್ತಾರೆ ಅಂದರೆ ಆಪ್ಷನ್ ಡಿ O ಆಗಿರುತ್ತದೆ. ಬಟ್ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ AB. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಪ್ರಪೋರ್ಷನ್ ಆಫ್ ಚಿಲ್ಡ್ರನ್ ಈಸ್ ಲೈಕ್ಲಿ ಟು ಬಿ ಕಲರ್ ಬ್ಲೈಂಡ್ನೆಸ್ ವೆನ್ ದೇರ್ ಪೇರೆಂಟ್ ಮದರ್ ಹ್ಯಾಸ್ ಅ ನಾರ್ಮಲ್ ವಿಷನ್, ಫಾದರ್ ಹ್ಯಾಸ್ ಅ ಕಲರ್ ಬ್ಲೈಂಡ್ನೆಸ್? ಅಂದರೆ ಅವರ ಪೋಷಕರು ತಾಯಿಗೆ ಸಾಮಾನ್ಯ ದೃಷ್ಟಿದೋಷ ಇರುತ್ತದೆ ಮತ್ತು ತಂದೆಗೆ ಕಲರ್ ಬ್ಲೈಂಡ್ ಇರುತ್ತದೆ. ಹಾಗಾದಲ್ಲಿ ಮಕ್ಕಳಲ್ಲಿ ಯಾವ ಪ್ರಮಾಣವು ಬಣ್ಣ ಕುರುಡುತನದಾಗಿರಬಹುದು? ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಕ್ಕಳಿಗೆ ಒಂದು ಕಲರ್ ಬ್ಲೈಂಡ್ನೆಸ್ ಬರುವಂಥ ಚಾನ್ಸಸ್ ಇದೆ ಅಂತ ಕೇಳ್ತಾರೆ. ಆಪ್ಷನ್ ಎ 0%, ಆಪ್ಷನ್ ಬಿ 25%, ಆಪ್ಷನ್ ಸಿ 50%, ಆಪ್ಷನ್ ಡಿ 100%. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 50%. ಸೊ ಫ್ರೆಂಡ್ಸ್, ಈ ಒಂದು ಸಂದರ್ಭದಲ್ಲಿ ತಾಯಿಯ ಆನುವಂಶಿಕತೆಯಿಂದಾಗಿ ಅವರ ಮಗು ಬಣ್ಣ ಕುರುಡಾಗುವ ಸಾಧ್ಯತೆಗಳು ಸರಿಸುಮಾರು 50% ಆಗಿರುತ್ತದೆ. ಏಕೆಂದರೆ ಪ್ರತಿಯೊಬ್ಬ ಪೋಷಕರು ವಾಹಕ. ಆದಾಗ್ಯೂ ಕಲರ್ ಬ್ಲೈಂಡ್ ಎಕ್ಸ್ ಕ್ರೋಮೋಸೋಮನ್ನು ಆನುವಂಶಿಕವಾಗಿ ಪಡೆಯುವ ಸಾಧ್ಯತೆಗಳು ಹೆಣ್ಣು ಮಗುವಿಗೆ 2 ಪಟ್ಟು ಹೆಚ್ಚಾಗಿರುತ್ತದೆ. ಗ್ರೇಟೆಸ್ಟ್ ನಂಬರ್ ಆಫ್ ಸ್ವೀಟ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ? ಮಾನವನ ದೇಹದಲ್ಲಿ ಯಾವ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಬೆವರು ಗ್ರಂಥಿಗಳು ಇರುತ್ತವೆ? ಆಪ್ಷನ್ ಎ ಫೋರ್ ಹೆಡ್,
ಹಣೆಯಲ್ಲಿ, ಆಪ್ಷನ್ ಬಿ ಫೋರ್ ಆರ್ಮ್ ಮುಂಗೈಯಲ್ಲಿ, ಆಪ್ಷನ್ ಸಿ ಪಾಲ್ಮ್ ಆಫ್ ಹ್ಯಾಂಡ್ ಹಸ್ತದಲ್ಲಿ, ಆಪ್ಷನ್ ಡಿ ಬ್ಯಾಕ್ ಸೈಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಾಲ್ಮ್ ಆಫ್ ಹ್ಯಾಂಡ್. ಪಾಲ್ಮ್ ಆಫ್ ಹ್ಯಾಂಡ್ ಅಂತ ಅಂತಾರಲ್ಲ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಾದಂಥ ಬೆವರು ಗ್ರಂಥಿಗಳು ಇರುತ್ತವೆ. ಕೈಯ ಅಂಗೈ ಮಾನವನ ದೇಹದಲ್ಲಿ ಹೆಚ್ಚಿನ ಸಂಖ್ಯೆಯ ಬೆವರು ಗ್ರಂಥಿಗಳನ್ನು ಹೊಂದಿರುತ್ತದೆ. ಉಗುರುಗಳು ಮತ್ತು ತುಟಿಗಳನ್ನು ಹೊರತುಪಡಿಸಿ ಮಾನವನ ದೇಹದಾದ್ಯಂತ ಸುಮಾರು 2 ರಿಂದ 4 ಮಿಲಿಯನ್ ಗ್ರಂಥಿಗಳನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವ್ಯಾಕ್ಸಿನೇಷನ್ ವಾಸ್ ಸ್ಟಾರ್ಟೆಡ್ ಬೈ. ಚುಚ್ಚುಮದ್ದನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಜೋನಾಸ್ ಇ ಸಾಲ್ಕ್, ಆಪ್ಷನ್ ಬಿ ಫಾಲ್ ಮುಲ್ಲರ್, ಆಪ್ಷನ್ ಸಿ ಎಡ್ವರ್ಡ್ ಜೆನ್ನರ್, ಆಪ್ಷನ್ ಡಿ ರಾಬರ್ಟ್ ಫ್ರಾಸ್ಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಡ್ವರ್ಡ್ ಜೆನ್ನರ್. ಎಡ್ವರ್ಡ್ ಜೆನ್ನರ್ ಅವರು ಚುಚ್ಚುಮದ್ದನ್ನು ಪ್ರಾರಂಭಿಸಿದರು. ಈ ಎಡ್ವರ್ಡ್ ಜೆನ್ನರ್ ಎನ್ನುವವರು ಒಬ್ಬರು ಗ್ಲಾಸೆಸ್ಟರ್ ಶೈರ್ನ ಒಬ್ಬ ಬರ್ಕಿಯ ವೈದ್ಯರಾಗಿದ್ದು, ಹಾಲುಮನಿಯಾದ ಸಾರಾ ನೆಲ್ಸೈ ಅವರ ಕಾಂಪ್ಯಾಕ್ಸ್ ಕೋಶದಿಂದ ಜೇಮ್ಸ್ ಪೀಪ್ಸ್ ಎಂಬ ಹುಡುಗನ ಕೈಗೆ ವಸ್ತುವನ್ನು ಪರಿಚಯಿಸುವ ಮೂಲಕ ಕಾರ್ಯವಿಧಾನವನ್ನು ಸ್ಥಾಪಿಸಿದರು. 2 ತಿಂಗಳ ನಂತರ ಆ ಒಂದು ಹುಡುಗನಿಗೆ ಸಿಡುಬು ರೋಗವನ್ನು ಚುಚ್ಚುವುದನ್ನು ನೀಡಿ ಮತ್ತು ರೋಗವು ಮುಂದೆ ಬೆಳೆಯಲು ಬಿಡುವುದಿಲ್ಲ. ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್. ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ ಎ ಶುಗರ್ ಸಕ್ಕರೆ, ಆಪ್ಷನ್ ಬಿ ಅಮೈನೋ ಆ್ಯಸಿಡ್ಸ್ ಅಮೈನೋ ಆಮ್ಲಗಳು, ಆಪ್ಷನ್ ಸಿ ಫ್ಯಾಟಿ ಆ್ಯಸಿಡ್ಸ್ ಕೊಬ್ಬಿನ ಆಮ್ಲಗಳು, ಆಪ್ಷನ್ ಡಿ ನ್ಯೂಕ್ಲಿಕ್ ಆ್ಯಸಿಡ್ಸ್ ನ್ಯೂಕ್ಲಿಕ್ ಆಮ್ಲಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಮೈನೋ ಆ್ಯಸಿಡ್ಸ್. ಪ್ರೋಟೀನ್ಗಳು ಅಮೈನೋ ಆ್ಯಸಿಡ್ಸ್ಗಳಿಂದ ಮಾಡಲ್ಪಟ್ಟಿದೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಎಂಬ ಕರೆಯಲ್ಪಡುವ ನೂರಾರು ಅಥವಾ ಸಾವಿರಾರು ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿದೆ. ಇವುಗಳನ್ನು ಉದ್ದನೆಯ ಸರಪಳಿಗಳಲ್ಲಿ ಪರಸ್ಪರ ಜೋಡಿಸಲಾಗುತ್ತದೆ. ಪ್ರೋಟೀನ್ ತಯಾರಿಸಲು 20 ವಿಭಿನ್ನ ರೀತಿಯ ಅಮೈನೋ ಆಮ್ಲಗಳು ಇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೆನ್ಷನ್ ದ ಸೋರ್ಸ್ ಆಫ್ ಲಿವರ್, ಮಿಲ್ಕ್, ಎಗ್ ಯೋಕ್, ಫಿಶ್ ಲಿವರ್ ಆಯಿಲ್. ಯಕೃತ್ತು, ಹಾಲು, ಎಗ್ ಯೋಕ್, ಮೀನು ಯಕೃತ್ತಿನ ಎಣ್ಣೆಯ ಮೂಲವನ್ನು ಉಲ್ಲೇಖಿಸುವುದಾದರೆ ಅದರಲ್ಲಿ ಯಾವ ಒಂದು ವಿಟಮಿನ್ ಒಳಗೊಂಡಿರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ B2, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಸಿ. ಸೊ ಫ್ರೆಂಡ್ಸ್, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ನೇಮ್ ಆಫ್ ಸೈಂಟಿಸ್ಟ್ ಆ್ಯಂಡ್ ದೇರ್ ಫೀಲ್ಡ್ ಆಫ್ ವರ್ಕ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಈ ಕೆಳಗಿನ ಯಾವ ವಿಜ್ಞಾನಿಯ ಹೆಸರು ಮತ್ತು ಅವರ ಕೆಲಸದ ಕ್ಷೇತ್ರ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಆಪ್ಷನ್ ಎ DNA ಡಬಲ್ ಹೆಲಿಕ್ಸ್, ಎಫ್ ಕ್ರಿಕ್ ಜೆ ವ್ಯಾಟ್ಸನ್, ಎಂ ವಿಲ್ಕಿನ್ಸ್. ಆಪ್ಷನ್ ಬಿ ಮಾಡರ್ನ್ ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಬೇಸ್ಡ್ ಆನ್ ದ ಸಿಸ್ಟಮ್ ಆಫ್ ಹಾರ್ವೆ. ವ್ಯವಸ್ಥೆಯ ಆಧಾರದ ಮೇಲೆ ಸಸ್ಯಗಳು ಮತ್ತು ಪ್ರಾಣಿಗಳ ಆಧುನಿಕ ವರ್ಗೀಕರಣ ಹಾರ್ವೆ. ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಲಿನಿಯಸ್. ಆಪ್ಷನ್ ಡಿ ಬ್ಲಡ್ ಟ್ರಾವೆಲ್ಸ್ ಇನ್ ದ ಕಂಟಿನ್ಯೂಯಸ್ ಸರ್ಕ್ಯೂಟ್, ಲುವೆನ್ ಹ್ಯಾಗ್. ನಿರಂತರ ಸರ್ಕ್ಯೂಟ್ನಲ್ಲಿ ರಕ್ತ ಚಲಿಸುತ್ತದೆ, ಲುವೆನ್ ಹ್ಯಾಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ DNA ಡಬಲ್ ಹೆಲಿಕ್ಸ್, ಎಫ್ ಕ್ರಿಕ್ ಜೆ ವ್ಯಾಟ್ಸನ್, ಎಂ ವಿಲ್ಕಿನ್ಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಆಕ್ಸಿಜನ್ ರಿಲೀಸ್ಡ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್ ಕಮ್ಸ್ ಫ್ರಾಮ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂಥ ಒಂದು ಆಮ್ಲಜನಕವು ಕೆಳಗಿನ ಯಾವುದರಿಂದ ಬರುತ್ತದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ವಾಟರ್, ಆಪ್ಷನ್ ಸಿ ಗ್ಲೂಕೋಸ್, ಆಪ್ಷನ್ ಡಿ CO2 ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಾಟರ್. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಆಮ್ಲಜನಕವು ವಿಭಜಿತ ನೀರಿನ ಅಣುಗಳಿಂದ ಬರುತ್ತದೆ. ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಸಸ್ಯವು ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತದೆ. ಎಲೆಗಳಲ್ಲಿನ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತದೆ ಮತ್ತು ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಸಕ್ಕರೆ ತಯಾರಿಸಲು ಬಳಸಲಾಗುತ್ತದೆ. ಅಂದರೆ ಗ್ಲೂಕೋಸ್ ಫಾರ್ಮ್ ಮಾಡಲು ಇದನ್ನು ಬಳಸಲಾಗುತ್ತದೆ. ಹರ್ಗೋವಿನ್ ಕೊರೋನಾ ಅವರು ಸಂಶೋಧನೆ ನಡೆಸಿದ್ದರು. ಹರ್ಗೋವಿನ್ ಕೊರೋನಾ ಹ್ಯಾಡ್ ರಿಸರ್ಚ್ಡ್ ಆನ್.
ಆಪ್ಷನ್ ಎ ಸಿಂಥಸಿಸ್ ಆಫ್ ಸಿಂಪಲ್ DNA, ಸರಳ DNA ವಿಶ್ಲೇಷಣೆ. ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಜೆನೆಟಿಕಲ್ ಕೋಡ್ಸ್, ಆನುವಂಶಿಕ ಸಂಕೇತವನ್ನು ಅರ್ಥೈಸಿಕೊಳ್ಳುವುದು. ಆಪ್ಷನ್ ಸಿ ರಿಡಕ್ಷನ್ ಆಫ್ ಮ್ಯುಟೇಷನ್, ರೂಪಾಂತರದ ಕಡಿತ. ಆಪ್ಷನ್ ಡಿ ಸಿಂಥಸಿಸ್ ಆಫ್ RNA ಫ್ರಮ್ ಬ್ಯಾಕ್ಟೀರಿಯಾ ಸೆಲ್, ಬ್ಯಾಕ್ಟೀರಿಯಾ ಕೋಶದಿಂದ RNA ವಿಶ್ಲೇಷಣೆ. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಜೆನೆಟಿಕ್ ಕೋಡ್, ಆನುವಂಶಿಕ ಸಂಕೇತವನ್ನು ಅರ್ಥೈಸಿಕೊಳ್ಳುವುದನ್ನು ಹರ್ಗೋಬಿಂದ್ ಖೋರಾನಾ ಅವರು ಈ ಒಂದು ಸಂಶೋಧನೆಯನ್ನು ನೀಡಿದ್ದಾರೆ. ಈ ಹರ್ಗೋಬಿಂದ್ ಖೋರಾನಾ ಅವರು 1960ರ ದಶಕದಲ್ಲಿ ವಿಸ್ಕಾನ್ಸಿನ್ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದು ಆನುವಂಶಿಕ ಸಂಕೇತದ ಕುರಿತು ಸಂಶೋಧನೆ ನಡೆಸಿದ್ದರು. ಈ ಒಂದು ಸಂಶೋಧನೆಗೆ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. DNAಯಲ್ಲಿ 4 ವಿಭಿನ್ನ ಬಿಲ್ಡಿಂಗ್ ಬ್ಲಾಕ್ಗಳು ಅಥವಾ ನ್ಯೂಕ್ಲಿಯೋಟೈಡ್ಗಳಿಂದ ಕೂಡಿದ ಉದ್ದವಾದ ಡಬಲ್ ಸ್ಟ್ಯಾಂಡರ್ಡ್ ಅಣುವಾಗಿದೆ ಎಂದು ಇವರು ಪ್ರತಿಪಾದಿಸಿದ್ದರು. ಇವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಇವರ ಜನನ ಜನವರಿ 9, 1922 ರಾಯ್ಪುರ್ನಲ್ಲಾಗಿದೆ. ಶಿಕ್ಷಣ ಪಂಜಾಬ್ ವಿಶ್ವವಿದ್ಯಾಲಯದಿಂದಾಗಿದೆ. ಮಕ್ಕಳು ಜೂಲಿಯಾ ಎಲಿಜಬೆತ್, ಎಮಿಲಿ ಆನ್ ಡೇವ್ರಾಯ್. ಇವರ ರಾಷ್ಟ್ರೀಯತೆ ಭಾರತ, ಇಂಡಿಯನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೇಮ್ ದ ಕೊರೋನಾ ವೈರಸ್ ದ್ಯಾಟ್ ಕಿಲ್ಸ್ ಹ್ಯೂಮನ್, ಮನುಷ್ಯನನ್ನು ಕೊಲ್ಲುವ ಕೊರೋನಾ ವೈರಸ್ ಅನ್ನು ಹೆಸರಿಸಿ. ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಫೇಡ್ಸ್, ಆಪ್ಷನ್ ಸಿ ಸಾರ್ಸ್, ಆಪ್ಷನ್ ಡಿ HIV. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ SARS, ಸಾರ್ಸ್. ಏನಪ್ಪ ಇದು ಸಾರ್ಸ್ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಸಾರ್ಸ್ ಚೀನಾದಲ್ಲಿ 2002ರಲ್ಲಿ ಕಾಣಿಸಿಕೊಂಡಿತ್ತು. ಇದು ಶೀಘ್ರವಾಗಿ ಒಳಗೊಂಡಿದ್ದರೂ ಕೆಲವೇ ತಿಂಗಳಲ್ಲಿ ಇದು ವಿಶ್ವದಾದ್ಯಂತ ಹರಡಿತು. ಸಾರ್ಸ್ ಎಂಬುದು ರೋಗದ ಕೆಮ್ಮು, ಸೀನುವಾಗ ಅಥವಾ ಮಾತನಾಡುವಾಗ ಹನಿಗಳ ಮೂಲಕ ಹರಡುವ ಒಂದು ವೈರಸ್ ಆಗಿದೆ. 2004ರಿಂದ ಯಾವುದೇ ಪ್ರಸರಣ ಸಂಭವಿಸಿದ್ದಿಲ್ಲ. ಜ್ವರ, ಒಣ ಕೆಮ್ಮು, ತಲೆನೋವು, ಸ್ನಾಯು ನೋವು ಮತ್ತು ಮುಂತಾದ ಉಸಿರಾಟದ ತೊಂದರೆ ರೋಗ ಲಕ್ಷಣಗಳಾಗಿವೆ. ಈ ಒಂದು ರೋಗಕ್ಕೆ ಸಹಾಯಕ ಆರೈಕೆ ಹೊರತುಪಡಿಸಿ ಯಾವುದೇ ಚಿಕಿತ್ಸೆ ಇಲ್ಲಿವರೆಗೆ ದೊರಕಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ ವಿಚ್ ಪಾರ್ಟ್ ಆಫ್ ದ ಬಾಡಿ ಡೈಜೆಷನ್ ಆಫ್ ಪ್ರೋಟೀನ್ ಸ್ಟಾರ್ಟ್ಸ್, ದೇಹದ ಯಾವ ಭಾಗದಲ್ಲಿ ಪ್ರೋಟೀನ್ನ ಜೀರ್ಣಕ್ರಿಯೆಯು ಪ್ರಾರಂಭವಾಗುತ್ತದೆ. ಆಪ್ಷನ್ ಎ ಮೌತ್, ಆಪ್ಷನ್ ಬಿ ಸ್ಟಮಕ್, ಆಪ್ಷನ್ ಸಿ ಡುವೋಡೆನಮ್, ಆಪ್ಷನ್ ಡಿ ಇಂಟೆಸ್ಟೈನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟಮಕ್. ಸ್ಟಮಕ್ ಅಂದರೆ ಹೊಟ್ಟೆಯಲ್ಲಿ ಪ್ರೋಟೀನ್ನ ಒಂದು ಜೀರ್ಣಕ್ರಿಯೆಯು ಪ್ರಾರಂಭಗೊಳ್ಳುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆ ನೋಡೋದಾದರೆ ಪ್ರೋಟೀನ್ನ ಯಾಂತ್ರಿಕ ಜೀರ್ಣಕ್ರಿಯೆ ಬಾಯಿಯಲ್ಲಿ ಪ್ರಾರಂಭವಾಗುತ್ತದೆ ಪ್ರಪ್ರಥಮವಾಗಿ, ಮತ್ತೆ ಹೊಟ್ಟೆ ಮತ್ತು ಸಣ್ಣ ಕರಳಿನಲ್ಲಿ ಮುಂದುವರಿಯುತ್ತದೆ. ಪ್ರೋಟೀನ್ನ ಒಂದು ರಾಸಾಯನಿಕ ಜೀರ್ಣಕ್ರಿಯೆಯು ಹೊಟ್ಟೆಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಸಣ್ಣ ಕರಳಿನಲ್ಲಿ ಕೊನೆಗೊಳ್ಳುತ್ತದೆ. ಸೊ ಫ್ರೆಂಡ್ಸ್, ಇದೊಂದು ರಾಸಾಯನಿಕ ಜೀರ್ಣಕ್ರಿಯೆಯು ಹೊಟ್ಟೆಯಲ್ಲಿಯೇ ಪ್ರಾರಂಭವಾಗುತ್ತೆ. ಆದುಬಿಟ್ಟು ಆಪ್ಷನ್ ನಾವು ಸ್ಟಮಕನ್ನು ಇಲ್ಲಿ ಚೂಸ್ ಮಾಡಬೇಕಾಗಿ ಬರುತ್ತೆ. ನೇಮ್ ದ ಆ್ಯಸಿಡ್ ದ್ಯಾಟ್ ಈಸ್ ಸೆಕ್ರೇಟೆಡ್ ಇನ್ ದ ಸ್ಟಮಕ್, ಅಂದರೆ ಹೊಟ್ಟೆಯಲ್ಲಿ ಸ್ರವಿಸುವ ಆಮ್ಲವನ್ನು ಹೆಸರಿಸಿ. ಆಪ್ಷನ್ ಎ HCl, ಆಪ್ಷನ್ ಬಿ H2SO4, ಆಪ್ಷನ್ ಸಿ H2CO3, ಆಪ್ಷನ್ ಡಿ HNO3. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ HCl. ಹೈಡ್ರೋಕ್ಲೋರಿಕ್ ಎನ್ನುವುದು ಹೊಟ್ಟೆಯಲ್ಲಿ ಸ್ರವಿಸುವ ಒಂದು ಆಮ್ಲವಾಗಿದೆ. ಗ್ಯಾಸ್ಟ್ರಿಕ್ ಆಮ್ಲದ ಮುಖ್ಯ ಅಂಶವೆಂದರೆ ಹೊಟ್ಟೆಯಲ್ಲಿರುವಂಥ ಗ್ಯಾಸ್ಟ್ರಿಕ್ ಗ್ರಂಥಿಗಳಲ್ಲಿನ ಪ್ಯಾರಿಯೆಟಲ್ ಕೋಶಗಳಿಂದ ಉತ್ಪತ್ತಿಯಾಗುವಂಥ ಹೈಡ್ರೋಕ್ಲೋರಿಕ್ ಆಮ್ಲ HCl. ಇದರ ಸ್ರವಿಸುವಿಕೆಯು ಸಂಕೀರ್ಣ ಮತ್ತು ತುಲನಾತ್ಮಕವಾಗಿ ಶಕ್ತಿಯುತವಾಗಿ ದುಬಾರಿ ಪ್ರಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ವೆಜಿಟೇಬಲ್ಸ್ ಹ್ಯಾವ್ ದ ಅಬಂಡೆನ್ಸ್ ಆಫ್ ವಿಟಮಿನ್ ಎ, ಈ ಕೆಳಗಿನ ಯಾವ ತರಕಾರಿಗಳಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ಆಪ್ಷನ್ ಎ ಬ್ರಿಂಜಾಲ್ ಬದನೆಕಾಯಿ, ಆಪ್ಷನ್ ಬಿ ಲೇಡೀಸ್ ಫಿಂಗರ್ ಬೆಂಡೆಕಾಯಿ, ಆಪ್ಷನ್ ಸಿ ಪೊಟ್ಯಾಟೊ ಆಲೂಗಡ್ಡೆ, ಆಪ್ಷನ್ ಡಿ ಟೊಮ್ಯಾಟೊ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪೊಟ್ಯಾಟೊ. ಆಲೂಗೆಡ್ಡೆಯಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲುಕೇಮಿಯಾ is a disease that results from some kind of disorders in the blood. Precisely, leukemia occurs due to. ಲುಕೇಮಿಯಾ ಎಂಬುದು ರಕ್ತದಲ್ಲಿನ ಒಂದು ರೀತಿಯ
ಅಸ್ವಸ್ಥತೆಯಿಂದ ಉಂಟಾಗುವಂಥ ಕಾಯಿಲೆಯಾಗಿದೆ. ನಿಖರವಾಗಿ ಕ್ಯಾನ್ಸರ್ ರೋಗವು ಉಂಟಾಗುತ್ತದೆ. ಈ ಒಂದು ಕ್ಯಾನ್ಸರ್ ರೋಗ ಲುಕೇಮಿಯಾ ಉಂಟಾಗಲು ಕಾರಣವೇನು? ಆಪ್ಷನ್ ಈ ಕೆಳಗಿನಂತಿದೆ. ಆಪ್ಷನ್ ಎ, ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಾಗುವುದರಿಂದ. ಆಪ್ಷನ್ ಬಿ, ರಕ್ತದಲ್ಲಿ ಬಿಳಿ ಕಣಗಳು ಹೆಚ್ಚಾಗುವುದರಿಂದ. ಆಪ್ಷನ್ ಸಿ, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇನ್ಕ್ರೀಸ್ ಹೆಚ್ಚಾಗುವುದರಿಂದ. ಆಪ್ಷನ್ ಡಿ, ಆಪ್ಷನ್ ಬಿ, ರಕ್ತದಲ್ಲಿರುವಂಥ ಬಿಳಿ ಕಣಗಳು ಹೆಚ್ಚಾಗುವುದರಿಂದ ಲುಕೇಮಿಯಾ ಎನ್ನುವ ಒಂದು ಡಿಸೀಸ್ ರೋಗವು ಬರುತ್ತದೆ. ಇದರಿಂದ ಕೊನೆಯದಾಗಿ ರಕ್ತ ಕ್ಯಾನ್ಸರ್ ಉಂಟಾಗುತ್ತದೆ. ಈ ಲುಕೇಮಿಯಾ ಎಂಬುದು ನಮ್ಮ ರಕ್ತ ಮತ್ತು ಮೂಳೆ ಮಜ್ಜೆಗಳಲ್ಲಿ ಕಂಡುಬರುವ ಒಂದೇ ರೀತಿಯ ಕ್ಯಾನ್ಸರ್ ಮತ್ತು ಅಸಹಜ ಬಿಳಿ ರಕ್ತ ಕಣಗಳ ತ್ವರಿತವಾದ ಉತ್ಪಾದನೆಯಿಂದಾಗಿಯೇ ಉಂಟಾಗುತ್ತದೆ. ಈ ಒಂದು ಅಸಹಜ ಬಿಳಿ ರಕ್ತ ಸೋಂಕಿನ ವಿರುದ್ಧ ಹೋರಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳನ್ನು ಉತ್ಪಾದಿಸುವ ಮೂಳೆ ಮಜ್ಜೆಯ ಸಾಮರ್ಥ್ಯವನ್ನು ಕೂಡ ಇದು ದುರ್ಬಲಗೊಳಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ಬ್ಲಡ್ ಪ್ರೆಷರ್? ರಕ್ತದೊತ್ತಡ ಎಂದರೇನು? ಆಪ್ಷನ್ ಎ, ಇಟ್ ಈಸ್ ದ ಪ್ರೆಷರ್ ದ್ಯಾಟ್ ಬ್ಲಡ್ ಕ್ಲಾಟ್ಸ್ ಎಕ್ಸರ್ಟ್ಸ್ ಓವರ್ ದ ಬ್ರೈನ್. ಇದು ರಕ್ತ ಹೆಪ್ಪುಗಟ್ಟುವಿಕೆ ಮೆದುಳಿನ ಮೇಲೆ ಬೀರುವಂಥ ಒತ್ತಡ. ಆಪ್ಷನ್ ಬಿ, ಇಟ್ ಈಸ್ ದ ಪ್ರೆಷರ್ ದ್ಯಾಟ್ ಬ್ಲಡ್ ರಿಸೀವ್ಸ್ ಆನ್ ದ ಅಕೌಂಟ್ ಆಫ್ ಫಾಲ್ಟಿ ಕಮಾಂಡ್ಸ್ ಫ್ರಮ್ ದ ಬ್ರೈನ್. ಇದು ಮೆದುಳಿನಿಂದ ದೋಷಯುಕ್ತ ಆಜ್ಞೆಗಳ ಕಾರಣದಿಂದಾಗಿ ರಕ್ತವನ್ನು ಪಡೆಯುವ ಒತ್ತಡವಾಗಿದೆ. ಆಪ್ಷನ್ ಸಿ, ಇಟ್ ಈಸ್ ದ ಪ್ರೆಷರ್ ದ್ಯಾಟ್ ಫ್ಯಾಟ್ನೆಸ್ ಆರ್ ಓಲ್ಡ್ ಏಜ್ ಎಕ್ಸೆಟ್ಸ್ ದ ಬಾಡಿ ಸರ್ಕ್ಯುಲೇಟರಿ ಸಿಸ್ಟಮ್. ಇದು ಕೊಬ್ಬು ಅಥವಾ ವೃದ್ಧಾಪ್ಯವು ದೇಹದ ಮೇಲೆ ಬೀರುವ ಒತ್ತಡದ ರಕ್ತ ಚಲನಾ ವ್ಯವಸ್ಥೆ. ಆಪ್ಷನ್ ಡಿ, ಇಟ್ ಈಸ್ ದ ಅಮೌಂಟ್ ಆಫ್ ದ ಪ್ರೆಷರ್ ಆನ್ ದ ಬ್ಲಡ್ಸ್ ಆಸ್ ಎ ರಿಸಲ್ಟ್ ಆಫ್ ಹಾರ್ಟ್ಸ್ ಪಂಪಿಂಗ್ ಫಂಕ್ಷನ್ ಆ್ಯಂಡ್ ದ ರೆಸಿಸ್ಟೆನ್ಸ್ ಆಫ್ ದ ಆರ್ಟರಿಯಲ್ ವಾಲ್ಸ್. ಇದು ಹೃದಯದ ಪರಿಣಾಮವಾಗಿ ರಕ್ತದ ಮೇಲಿನ ಒತ್ತಡವು ಪ್ರಮಾಣವಾಗಿದೆ. ಪಂಪಿಂಗ್ ಕಾರ್ಯ ಮತ್ತು ಅಪಧಮನಿಗಳ ಗೋಡೆಯ ಪ್ರತಿರೋಧವಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಇದು ಹೃದಯದ ಪರಿಣಾಮವಾಗಿ ರಕ್ತದ ಮೇಲಿನ ಒತ್ತಡದ ಪ್ರಮಾಣವಾಗಿದೆ. ಪಂಪಿಂಗ್ ಕಾರ್ಯ ಮತ್ತು ಅಪಧಮನಿಗಳ ಗೋಡೆಯ ಮೇಲೆ ಪ್ರತಿರೋಧ ಒಡ್ಡುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಬ್ಲಡ್ ವೆಸಲ್ ದ್ಯಾಟ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್? ಡಿಆಕ್ಸಿಜನೇಟೆಡ್ ರಕ್ತವನ್ನು ಸಾಗಿಸುವ ಕೆಳಗಿನ ರಕ್ತನಾಳಗಳು ಯಾವುವು? ಆಪ್ಷನ್ ಎ, ಆರ್ಟಾ ಮಹಾಪಧಮನಿಯ. ಆಪ್ಷನ್ ಬಿ, ಪಲ್ಮನರಿ ಆರ್ಟರಿ ಶ್ವಾಸಕೋಶದ ಅಪಧಮನಿ. ಆಪ್ಷನ್ ಸಿ, ಹೆಪಾಟಿಕ್ ಅಪಧಮನಿ. ಆಪ್ಷನ್ ಡಿ, ಪಲ್ಮನರಿ ವೇನ್ ಶ್ವಾಸಕೋಶದ ಅಭಿಧಮನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪಲ್ಮನರಿ ಆರ್ಟರಿ. ಈ ಪಲ್ಮನರಿ ಆರ್ಟರಿ ಎನ್ನುವ ಒಂದು ನಾಳವು ಡಿಆಕ್ಸಿಜನೇಟೆಡ್ ರಕ್ತವನ್ನು ಇದು ಒಂದು ಕೊಂಡೊಯ್ಯುತ್ತದೆ. ಡಿಆಕ್ಸಿಜನೇಟೆಡ್ ಅಂದರೆ ಆಕ್ಸಿಜನ್ ಇಲ್ಲದಾದಂಥ ರಕ್ತವನ್ನು ಇದು ಕೊಂಡೊಯ್ಯುತ್ತದೆ. ಶ್ವಾಸಕೋಶದ ಅಪಧಮನಿ ಆಮ್ಲಜನಕೀಕರಣಕ್ಕಾಗಿ ಬಲಕುಹರದಿಂದ ಡಿಆಕ್ಸಿಜನೇಟೆಡ್ ರಕ್ತವನ್ನು ಶ್ವಾಸಕೋಶಕ್ಕೆ ಒಯ್ಯುತ್ತದೆ. ಶ್ವಾಸಕೋಶದ ರಕ್ತನಾಳಗಳು ಶ್ವಾಸಕೋಶದಿಂದ ಆಮ್ಲಜನಕ ರಕ್ತವನ್ನು ಎಡ ಹೃತ್ಕುಹರಕ್ಕೆ ಸಾಗಿಸುತ್ತವೆ. ಅಲ್ಲಿ ಅದನ್ನು ವ್ಯವಸ್ಥಿತ ರಕ್ತ ಪರಿಚಲನೆಗೆ ಹಿಂತಿರುಗಿಸಲಾಗುತ್ತದೆ. ಮಹಾ ಅಪಧಮನಿಯು ದೇಹದ ಅತಿದೊಡ್ಡ ಅಪಧಮನಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ದ ಪ್ಲಾಂಟ್ ರಿಸೀವ್ಸ್ ನೈಟ್ರೋಜನ್ ಇನ್ ದ ಫಾರ್ಮ್ ಆಫ್. ಸಸ್ಯಗಳು ಸಾರಜನಕವನ್ನು ಈ ರೂಪಗಳಲ್ಲಿ ಪಡೆದುಕೊಳ್ಳುತ್ತವೆ. ಆಪ್ಷನ್ ಎ, ನೈಟ್ರಿಕ್ ಆಕ್ಸೈಡ್. ಆಪ್ಷನ್ ಬಿ, ನೈಟ್ರೈಟ್. ಆಪ್ಷನ್ ಸಿ, ಅಮೋನಿಯಾ. ಆಪ್ಷನ್ ಡಿ, ನೈಟ್ರೈಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನೈಟ್ರೈಟ್. ನೈಟ್ರೈಟ್ ಎನ್ನುವುದು ಒಂದು ಸರಿಯಾದ ಉತ್ತರ. ನೈಟ್ರೈಟ್ ಈಸ್ ದ ಫಾರ್ಮ್ ಆಫ್ ನೈಟ್ರೋಜನ್ ಮೋಸ್ಟ್ ಯೂಸ್ಡ್ ಬೈ ದ ಪ್ಲಾಂಟ್ಸ್ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೈಟ್ರೈಟ್ ಅನ್ನೋದೊಂದು ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಹೆಚ್ಚಾಗಿ ಬಳಸುವಂಥ ಸಾರಜನಕವಾದ ಒಂದು ರೂಪವಾಗಿದೆ. ಕಂಪ್ಯಾನಿಯನ್ ಸೆಲ್ಸ್ ಆರ್ ಯೂಶುವಲಿ ಸೀನ್ ಅಸೋಸಿಯೇಟೆಡ್ ವಿತ್. ಕಂಪ್ಯಾನಿಯನ್ ಕೋಶಗಳು ಸಾಮಾನ್ಯವಾಗಿ ಯಾವುದರೊಂದಿಗೆ ಸಂಯೋಜನೆಗೊಂಡಿರುತ್ತವೆ? ಆಪ್ಷನ್ ಎ, ಫೈಬರ್ಸ್. ಆಪ್ಷನ್ ಬಿ, ಟ್ರ್ಯಾಕಿಡ್ಸ್. ಆಪ್ಷನ್ ಸಿ, ವೆಸಲ್ಸ್. ಆಪ್ಷನ್ ಡಿ, ಸೀವ್ ಟ್ಯೂಬ್ಸ್. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ, ಸೀವ್ ಟ್ಯೂಬ್. ಈ ಕಂಪ್ಯಾನಿಯನ್ ಸೆಲ್ಸ್ ಅಂದರೆ ಸಹವರ್ತಿ ಕೋಶ ಅಂತೂ ಕೂಡ ಹೇಳ್ತಾರೆ. ಈ ಸಹವರ್ತಿ ಕೋಶಗಳು ಹೂ ಬಿಡುವಂಥ ಸಸ್ಯಗಳ ಫ್ಲೋಯಂನಲ್ಲಿ ಕಂಡುಬರುತ್ತವೆ. ಇದು ಒಂದು ರೀತಿಯ ಕೋಶವಾಗಿರುತ್ತದೆ ಮತ್ತು ಪ್ರತಿಯೊಂದು ಸಹವರ್ತಿ ಕೋಶವು ಸಾಮಾನ್ಯವಾಗಿ ಜರಡಿ ಅಂಶಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಜರಡಿ ಅಂಶವೆಂದರೆ ಸೀವ್ ಟ್ಯೂಬ್. ಅದರ ಕಾರ್ಯವು ಅನಿಶ್ಚಿತವಾಗಿದೆ.
ಆದರೂ ಇದರ ಪಕ್ಕದ ಜರಡಿ ಅಂಶದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಜರಡಿ ಅಂಶಕ್ಕೆ ಸಕ್ಕರೆಯನ್ನು ಲೋಡ್ ಮಾಡಲು ಮತ್ತು ಇಳಿಸುವ ಭಾಗದಲ್ಲಿ ಇದು ಒಂದು ಸಹಾಯವನ್ನು ಮಾಡುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಸುಟೇಬಲ್ ಫಾರ್ ದ ಸ್ಟಡಿ ಆಫ್ ಮ್ಯೂಟೇಷನ್. ರೂಪಾಂತರಗಳ ಅಧ್ಯಯನಕ್ಕೆ ಕೆಳಗಿನಲ್ಲಿ ಯಾವುದು ಒಂದು ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಹೆಪ್ಲಾಯ್ಡ್ಸ್, ಆಪ್ಷನ್ ಬಿ ಡಿಪ್ಲಾಯ್ಡ್ಸ್, ಆಪ್ಷನ್ ಸಿ ಟ್ರೆಪ್ಲಾಯ್ಡ್ಸ್, ಆಪ್ಷನ್ ಡಿ ಪಾಲಿಪ್ಲಾಯ್ಡ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೆಪ್ಲಾಯ್ಡ್ಸ್. ಹೆಪ್ಲಾಯ್ಡ್ಸ್ ಎನ್ನುವುದು ಒಂದು ರೂಪಾಂತರಗಳ ಅಧ್ಯಯನಕ್ಕೆ ಹೆಚ್ಚು ಸೂಕ್ತವಾದಂಥ ಒಂದು ಅಂಶವಾಗಿದೆ. ಈ ಮ್ಯುಟೇಷನ್ ಅಂತ ಏನಂತ ನೋಡೋದಾದರೆ DNA ಜೀನ್ಗಳು ಹಾನಿಗೊಳಗಾದಾಗ ಅಥವಾ ಜೀನಿನ ಆನುವಂಶಿಕ ಸಂದೇಶವನ್ನು ಬದಲಾಯಿಸುವ ರೀತಿಯಲ್ಲಿ ಬದಲಾದಾಗ ರೂಪಾಂತರ ಸಂಭವಿಸುತ್ತದೆ. ಮ್ಯುಟಾಜೆನ್ ವಸ್ತುವಿನ ಏಜೆಂಟ್ ಆಗಿದ್ದು ಅದು DNA ಜೀನ್ನ ಭೌತಿಕ ಸಂಯೋಜನೆ ಶಾಶ್ವತ ಬದಲಾವಣೆಯನ್ನು ತರಬಲ್ಲದು, ಅಂದರೆ ಆನುವಂಶಿಕ ಸಂದೇಶವನ್ನು ಬದಲಾಯಿಸುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಜೀವಶಾಸ್ತ್ರದ ಮೇಲೆ ಟಾಪ್ 25 ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ಒಂದು ಪೇಜ್ಗೆ ಹೊಸಬರಾಗಿದ್ದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಉಪಯುಕ್ತ ಮಾಹಿತಿಯನ್ನು ತಮ್ಮೆಲ್ಲ ಗೆಳೆಯರೊಂದಿಗೂ ಕೂಡ ಹಂಚಿಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಏನಾದರೆ ನಿಮಗೆ ಡೌಟ್ಸ್ ಕೂಡ ಇದ್ದರೂ ಕೂಡ ಕ್ವಶನ್ಸ್ ಮುಖಾಂತರ ನೀವು ನಮಗನ್ನು ಕೇಳಬಹುದು ಮತ್ತು ಈ ಒಂದು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಕೂಡ ತಾವು ತಿಳಿಸಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.